ಮಟ್ಟಿಗೆ ಇಂಥ ಪ್ರಕರಣಗಳು ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಬಾರದು. ಒಂದನೇ ಪ್ರಶ್ನೆ ಏನು ಉದ್ಭವ ಆಗ್ತದೆ ಇಲ್ಲಿ, ಈ ದರೋಡೆ ಆಗಿದ್ದಂಥದ್ದು ಹಿಂದೆ ಆಗಿದೆ ಅಂತ, ಇದು ಯಾರ ಹಣ ಇತ್ತು, ಎಲ್ಲಿಂದ ಬರ್ತಾ ಇತ್ತು, ಏನು RBI ಹಣನ, ಏನು SBI ಹಣನ, ಅಥವಾ ಯಾರ್ದಾದ್ರೂ ಖಾಸಗಿ ಹಣನ, ಯಾವ ಕಡೆಯಿಂದ ಬರ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇತ್ತು, ಮತ್ತು ಇಷ್ಟು ದಿವಸ ಗೌಪ್ಯವಾಗಿ ಇಕ್ಕಲಿಕ್ಕೆ ಫಡ್ನವೀಸ್ ಅವರಿಗೆ ಏನಾಗಿತ್ತು, ಇವತ್ತು ಪತ್ರ ಬರಿತಾ ಇದ್ದಾರೆ. ಯಾಕೆಂದರೆ ಖಾಸಗಿಯಾಗಿ ಅವನೋ ಒಬ್ಬ ಹೋಗಿ ದೂರು ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದಾರೆ. ಮೂಲಭೂತ ಪ್ರಶ್ನೆ ಏನು ಉದ್ಭವ ಆಗ್ತದೆ ಅಂದರೆ, ಮೊದಲು ಹಣದ ಮೂಲ ಏನು, ಯಾವ ದಿನಾಂಕದಿಂದ ಈ ಹಣ ಅಲ್ಲಿಂದ, ಇವತ್ತು ಗೋವಾ ಇರ್ಬೋದು, ಬೇರೆ ಕಡೆಯಿಂದ ಇರ್ಬೋದು, ಹಣ ಅಲ್ಲಿಂದ ಸಾಗಣೆ ಆಯಿತು. ಇವತ್ತು ಸಣ್ಣ ಹಣ 1 ಕೋಟಿ 10 ಕೋಟಿ ಸಾಗಣೆ ಮಾಡಬೇಕು ಅಂದರೆ ಪೊಲೀಸ್ ಎಸ್ಕಾಟ್ ಇರುತ್ತೆ, ಪೊಲೀಸ್ ವ್ಯವಸ್ಥೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಪೊಲೀಸ್ ಸೆಕ್ಯೂರಿಟಿ ವ್ಯವಸ್ಥೆ ಯಾಕೆ ಮಾಡಿಲ್ಲ ಸಂಬಂಧಪಟ್ಟಂಥವರು? ಆಯ್ತು, ಕರ್ನಾಟಕ ರಾಜ್ಯದಿಂದ ಹಣದ ಕಂಟೈನರ್ ಹೋಗ್ತಾ ಇದೆ ಅಂತ ಹೇಳಿದರೆ ಇದು ಕರ್ನಾಟಕ ರಾಜ್ಯಕ್ಕೆ ಅವ್ರು ಮಾಹಿತಿ ಕೊಟ್ಟಿದ್ರಾ? ಅಥವಾ ಹಣ ಕಳುವಾಯಿತು, ಕಂಟೈನರ್ ಹೈಜಾಕ್ ಆಯಿತು ಅಂತ ಹೇಳಿದರೆ ಹೈಜಾಕ್ ಆದ ತಕ್ಷಣ FIR ದರ್ಜ್ ಆಗಿದೆಯಾ? ಇವತ್ತು ಯಾವುದೇ ಕಗ್ನೈಸಬಲ್ ಅಫೆನ್ಸ್ ಆಯಿತು ಅಂದರೆ ತತ್ಕ್ಷಣವೇ ಪ್ರಥಮ ವರದಿ ಮಾಡಬೇಕು, FIR ಮಾಡಬೇಕು. ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಿ ಆಗಿದೆ, ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ? ಅದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಆ BJP ಸರ್ಕಾರ ಏನಿದೆ, ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರದ್ದು, ಗೋವಾದು ಏನಿದೆ, ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಅವರು ಹೇಳಿ, ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು SIT ರಚನೆ ಮಾಡಲಿ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್, ಒಂದು ತನಿಖಾ ತಂಡ ರಚನೆ ಮಾಡಿ ಬಹಿರಂಗವಾಗಿ ಆ ನ್ಯಾಯಾಲಯದ ಏನು ನ್ಯಾಯಾಧೀಶರ ವ್ಯಾಪ್ತಿಯಲ್ಲಿ ಇದು ತನಿಖೆ ಆಗಲಿ. ತನಿಖಾ ವರದಿಯಲ್ಲಿ ಯಾರ್ಯಾರಿದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ, ಯಾರು ಹಗರಣ ಇದೆ, ಯಾರು ಚೋರಿ ಮಾಡಿದ್ದಾರೆ, ಆ ಹಣ ಎಲ್ಲಿದೆ ಈಗ, ಅದೆಲ್ಲವೂ ಬಹಿರಂಗ ಆಗಲಿ.